ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಗುರುಪೌರ್ಣಮಿ ದಿನದ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ನನ್ನ ರುಟೀನ್ ಯಾವ ಥರ ಇತ್ತು, ಮನೆಯಲ್ಲಿ ಪೂಜೆ ಎಲ್ಲ ಯಾವ ರೀತಿ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಪೌರ್ಣಮಿ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 4:45ಗೆಲ್ಲ ಎಚ್ಚರ ಆಯಿತು. ಹಾಗಾಗಿ ಈ ಅಮಾವಾಸ್ಯೆ ಪೌರ್ಣಮಿ ಇರೋ ದಿನ ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಮೊದಲಿಗೆ ತಲೆಗೆ ಬರೋದೇ ಮನೆಯಲ್ಲಿ ಬೇಗ ಫಸ್ಟ್ ಪೂಜೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ 4:45ಗೆಲ್ಲ ಎದ್ದು ಮನೆಯೆಲ್ಲ ನೀಟಾಗಿ ಶುದ್ಧಿ ಮಾಡ್ಕೊತಾ ಇದ್ದೀನಿ. ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ, ಅಮಾವಾಸ್ಯೆ ಪೌರ್ಣಮಿ ಪ್ರತಿದಿನ ಗೋಮೂತ್ರ ಹಾಕಬೇಕು, ಉಪ್ಪು ಹಾಕಬೇಕು, ಅರಿಶಿನ ಹಾಕಬೇಕು ಅನ್ನೋ ಥರ ಏನೂ ಇಲ್ಲ. ತಿಂಗಳಲ್ಲಿ 2 ಬಾರಿ ಆದ್ರೂ ಅಂದರೆ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ನಾವು ಮನೆಗೆ ಉಪ್ಪನ್ನು ಹಾಕಿ, ಅರಿಶಿನ ಹಾಕಿ, ಗೋಮೂತ್ರನ ಹಾಕಿ ಮನೇನ ಕ್ಲೀನ್ ಮಾಡಿದ್ವಿ ಅಂತ ಅಂದರೆ ಮನೆಯಲ್ಲಿರೋ ಅಂಥ ನಕಾರಾತ್ಮಕ ಶಕ್ತಿ ಎಲ್ಲ ಈಚೆ ಹೋಗುತ್ತೆ ಅನ್ನೋ ಒಂದು ಅರ್ಥ ಇದೆ. ಹಾಗಾಗಿ ನೀಟಾಗಿ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇನ್ನು ಗುರುಪೌರ್ಣಮಿ ಬಗ್ಗೆ ಹೇಳೋದಾದರೆ, ಆಷಾಢ ಮಾಸದಲ್ಲಿ ಬರೋ ಅಂಥ ಹುಣ್ಣಿಮೆ ದಿನನ ಗುರುಪೌರ್ಣಮಿ ಅಂತ ಹೇಳಿ ಕರೀತಾರೆ. ಇನ್ನು ಮಹರ್ಷಿ ವೇದವ್ಯಾಸರು ಹುಟ್ಟಿದಂಥ ದಿನನ ಗುರುಪೌರ್ಣಮಿ ಅಂತ ಹೇಳಿ ಕರೀತಾರೆ. ಇನ್ನು ನಾವು ಬೆಳೆದು ಬಂದಂಥ ಆದಿ ಅಂದರೆ ನಮಗೆ ದಾರಿ ತೋರಿಸಿದಂಥ ಗುರುಗಳಿಗೆ ಕೃತಜ್ಞತೆ ತಿಳಿಸೋ ಅಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಂಗಾಗಿ ಗುರುಪೌರ್ಣಮಿ ತುಂಬಾ ವಿಶೇಷ ಅಂತ ಹೇಳ್ಬೋದು. ಬರೀ ನಾವು ಟೀಚರ್ಸ್ಗಳಿಗೆ ನಾವೊಂದು ಕೃತಜ್ಞತೆ ತಿಳಿಸೋ ಅಂಥದ್ದು ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಯಾರು ನಮಗೆ ಒಳ್ಳೆ ಮಾರ್ಗ ತೋರಿಸಿರ್ತಾರೆ ಅವರೆಲ್ಲ ನಮಗೆ ಗುರುಗಳ ಸ್ಥಾನದಲ್ಲಿ ಬರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಕೃತಜ್ಞತೆ ತಿಳಿಸೋ ದಿನ ಅಂದರೆ ತಪ್ಪಾಗಲ್ಲ. ಸೊ ಹಂಗಾಗಿ ಆವತ್ತಿನ ದಿನ ಆದಷ್ಟು ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ, ಅಭಿಷೇಕ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ, ಒಂದು ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ. ಹಾಗಾಗಿನೇ ಬೇಗನೆ ಎದ್ದು ಎಲ್ಲನೂ ರೆಡಿ ಮಾಡಿಕೊಂಡೆ. ಇನ್ನು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಹಿಂದಿನನೇ ತೆಗೆದಿಟ್ಕೊಂಡಿದ್ದೆ. ಬಟ್ ಆದರೆ ಕಳಸಕ್ಕೆ ಹೂವೆಲ್ಲ ಜೋಡಿಸ್ಕೊಂಡಿರಲಿಲ್ಲ. ಹಿಂದಿನ ದಿನವೇ ಮಾಡ್ಕೊತಿದ್ದೆ ಈ ಕೆಲಸ ಎಲ್ಲ. ಬಟ್ ಆದರೆ ಟೈಮ್ ಆಗಿರಲಿಲ್ಲ. ಹಂಗಾಗಿ ಸರಿ ಅಂತ ಹೇಳಿಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ ಬಂದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ಟೈಮ್ ಇತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ಬೇಗನೆ ಎದ್ದಿದ್ದರಿಂದ ತುಂಬ ಟೈಮ್ ಇತ್ತು. ಅಂದರೆ ಫಸ್ಟು ಕಿಚನಲ್ಲಿ ಹೋಗಿ ಟಿಫನ್ ಮಾಡಿಬಿಡ್ಲಾ ಅಥವಾ ಪೂಜೆ ಮಾಡಲಾ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಬಟ್ ಆದರೆ ಟೈಮ್ ಇದ್ದಿದ್ದ ಕಾರಣ ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಇನ್ನು ಟಿಫನ್ಗೆ ಬೇಗ ಆಗೋ ಥರ ಪುಳಿಯೋಗರೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಣಸೆಹಣ್ಣೆಲ್ಲ ನೆನೆಯೋದಕ್ಕೆ ಇಟ್ಟಿದ್ದೆ. ಜೊತೆಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಆ ರೈಸ್ಗೂ ಸಹ ಇಟ್ಬಿಟ್ಟು ಬಂದಿದ್ದೆ. ಅಂದರೆ ಒಂದು ಕಡೆ ರೈಸ್ ಆಗಿದ್ದರೆ ಪೂಜೆ ಎಲ್ಲ ಆದಮೇಲೆ ಹೋಗಿ ಪುಳಿಯೋಗರೆಗೆ ಒಗ್ಗರಣೆ ಮಾಡ್ಕೊಬೋದಲ್ವ ಅಂತ ಹೇಳಿಬಿಟ್ಟು. ಇನ್ನು ಕಳಸಕ್ಕೆ ಹೂವೆಲ್ಲ ಜೋಡಿಸ್ಕೊಂಡಿರಲಿಲ್ಲ ಅಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಮನೆಯವರು ಸಹ ಎಚ್ಚರ ಆಗಿದ್ದರು. ಅವರು ಒಂದು 6 ಗಂಟೆ ಏನೋ ಎಚ್ಚರ ಆದ್ರಲ್ವ, ಸೊ ಹುಡುಗನೂ ಸಹ ಎಬ್ಬಿಸ್ತಾಯಿದ್ರು. ನಾನು ಅದಕ್ಕೆ ಹೇಳ್ದೆ, ಇನ್ನೂ ಟೈಮ್ ಇದೆ, ಇಷ್ಟು ಬೇಗ ಮಕ್ಕಳನ್ನ ಏಳ್ಸೋದು ಬೇಡ ಅಂತ ಹೇಳಿಬಿಟ್ಟು. ಬಟ್ ಅವ್ರು ನನಗೆ ಹೇಳ್ತಿದ್ರು, ನೀನು ಮಾತ್ರ ಯಾಕೆ ಇಷ್ಟು ಬೇಗ ಎದ್ದೊಳ್ತೀಯ, ನಿನಗೆ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನಿದ್ದೆನೇ ಬರಲ್ವ, ಇಷ್ಟು ಬೇಗ ಎದ್ದು ನಮ್ಮನ್ನೂ ಬೇಗ ಎಬ್ಬಿಸ್ತೀಯಲ್ಲ ಅಂತ ಹೇಳಿಬಿಟ್ಟು. ಬಟ್ ಏನಂದರೆ ನನಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ. ಬಟ್ ಈ ಥರ ಬೇಗ ಎದ್ದ ತಕ್ಷಣ ಮನೆಯಲ್ಲಿ ಲೈಟೆಲ್ಲ ಹಾಕಿರ್ತೀವಿ ಅಲ್ವಾ, ಸೊ ಅವ್ರಿಗೊಂದು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಅನಿಸುತ್ತೆ. ಸರಿ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಬ್ಬರು ಎದೊಳ್ಳಿ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತಿದ್ದೆ, ಈಗಲೇ ಏಳ್ಸೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಖುಷಿನೂ ಸಹ ಹೇಳಿದ್ಲು, ಅಮ್ಮ ಸ್ವಲ್ಪ ಬೇಗನೆ ಏಳಿಸಿ, ನಾನು ಬೇಗ ರೆಡಿ ಆಗಬೇಕು, ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಲು. ಬಟ್ ಆದರೆ ಅವಳು ಬರಲಿಕ್ಕಾಗಲಿಲ್ಲ. ಯಾಕೆಂತಂದರೆ ಅವಳು 8:30 8:45ಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ವ, ಟೈಮ್ ಆಗಿಬಿಡುತ್ತೆ.
ಇನ್ನು ದೇವ್ರ ಫೋಟೋಗಳಿಗೆಲ್ಲ ಹೂವು ಹಾಕಿ ಹೊಸ್ಲಿಗೆ ಮತ್ತಿನ್ನು ತುಳಸಿ ಗಿಡಕ್ಕೆಲ್ಲ ರಂಗೋಲಿನ ಬಿಟ್ಟು ನಾನು ಸಹ ರೆಡಿಯಾಗಿ ಬಂದು ಪೂಜೆನ ಮಾಡಿಕೊಂಡೆ. ಇನ್ನು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ಒಂದು 7:30ಗೆಲ್ಲ ಮನೆಯಲ್ಲಿ ಪೂಜೆ ಮಾಡಿ ಆಗಿತ್ತು ಅಂತಲೇ ಹೇಳ್ಬೋದು. ದೇವ್ರಿಗೆ ಧೂಪ ದೀಪ ಎಲ್ಲ ಹಾಕಿ ಪೂಜೆ ಮಾಡ್ತೀವಲ್ವ, ಆವಾಗ ಮನೆ ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದ್ರ ವೈಬ್ಸೇ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರನೇ ನಾನು ಬೆಳಗ್ಗೆನೇ ಬೇಗ ಎದ್ದು ಪೂಜೆನ ಮಾಡ್ಕೊಳ್ಳೋ ಅಂಥದ್ದು. ನನಗಿದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ನನಗಿದು ರಿಸ್ಕ್ ಅನಿಸೋದಿಲ್ಲ. ಕೆಲವೊಬ್ಬರು ಕೇಳ್ತಾರೆ, ಬೆಳಗ್ಗೆನೇ ಅಷ್ಟು ಬೇಗ ಪೂಜೆ ಆಗಿರುತ್ತಲ್ಲ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಹೇಳಿಬಿಟ್ಟು. ಸೊ ಅದು ಒಂಥರ ಅಪರೂಪಕ್ಕೆ ಎದ್ದೇಳೋರಿಗೆ ರಿಸ್ಕ್ ಅನ್ನಿಸ್ಬೋದು. ಬಟ್ ನಮಗಿದು ರೂಢಿಯಾಗಿರೋದ್ರಿಂದ ನನಗೇನು ಆ ಥರ ಅನಿಸೋದಿಲ್ಲ. ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು 5 ನಿಮಿಷ ಆರಾಮಾಗಿ ದೇವ್ರ ಮನೆಯಲ್ಲಿ ಕೂತು ಸಮಾಧಾನವಾಗಿ ನಮ್ಮ ಬೇಡಿಕೆಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಆದಮೇಲೆ ಸೊ ಕಿಚನಲ್ಲಿ ಕೆಲಸ ಇತ್ತಲ್ವ, ಹಾಗಾಗಿ ಬಂದೆ. ಸೊ ಇನ್ನು ಕಿಚನಲ್ಲಿ ಆಲ್ರೆಡಿ ರೈಸ್ ಮಾಡಾಗಿತ್ತಲ್ವ, ಇನ್ನು ಪುಳಿಯೋಗರೆಗೆ ಗೊಜ್ಜು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹುಣ್ಸೆಹಣ್ಣು ಆಲ್ರೆಡಿ ಎದ್ದ ತಕ್ಷಣ ನೆನೆಯೋದಕ್ಕೆ ಇಟ್ಟಿದ್ರಿಂದ ಚೆನ್ನಾಗಿ ನೆಂದಿತ್ತು. ಇನ್ನೂ ಒಂದು ಕಡೆ ಹಾಲು ಬೇರೆ ಬಂತಲ್ವ, ಹಂಗಾಗಿ ನಮ್ಮ ಮನೆಯವರು ಕಾಫಿ ಕೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಕಾಫಿಗೂ ಒಂದು ಕಡೆ ಇಟ್ಟೆ. ಸೊ ಇನ್ನು ಒಗ್ಗರಣೆ ಮಾಡ್ಕೊತಾ ಇದೆ. ಬಟ್ ಯೂಶ್ವಲಾಗಿ ಏನು ಗೊತ್ತಾ, ನಾನು ಸುಮಾರು ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ, ನಾನು ಅಡುಗೆ ಮನೆಯಲ್ಲಿ ನಿಂತಿರ್ತೀನಿ ಅಡುಗೆ ಆಗೋವರೆಗೂ. ಬಟ್ ಅವತ್ತು ಏನಾಯಿತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅಲ್ಲೇ ಇದ್ದೀನಿ, ಹಾಲು ಸಡನ್ನಾಗಿ ಉಕ್ಬಿಡ್ತು. ಒಂಥರ ಖುಷಿ ಆಯಿತು ನನಗೆ. ಪೂಜೆ ಮಾಡಿ ಬಂದ ತಕ್ಷಣ ಮನೆಯಲ್ಲಿ ಹಾಲು ಉಕ್ಕಿದ್ದು. ಬಟ್ ಇನ್ನೊಂದು ಕಡೆ ಏನಂದರೆ, ಹಿಂದಿನ ದಿನ ಎಲ್ಲ ಸ್ಟವೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮಲಗಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಉಕ್ಬಿಡ್ತಲ್ಲ, ಸಾಮಾನ್ಯ ನಾನು ಆ ಥರ ಎಲ್ಲ ಉಕ್ಸ್ಲಿಕ್ಕೆ ಹೋಗೋದಿಲ್ಲ ಅನ್ನೋದು ಒಂದು ಕಡೆ. ಸರಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆ ಹಾಲು ಉಕ್ಕಿದ ಗಾಬರಿಗೆ ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ತಿದ್ನಲ್ವ, ಒಂದೆರಡು ಐಟಮ್ ಹಾಕೋದನ್ನೇ ಮರ್ತ್ಬಿಟ್ಟೆ. ಅಂದರೆ ಆ ಒಗ್ಗರಣೆಗೆ ಏನಿದೆ ಮೆಣಸಿನ್ಕಾಯಿ ಹಾಕಬೇಕಿತ್ತು. ಸೊ ಮೆಣಸಿನ್ಕಾಯಿ ಹಾಕಿಲ್ಲ, ಕರಿಬೇವು ಹಾಕಿರಲಿಲ್ಲ. ಸೊ ಕರಿಬೇವೇನೋ ಲಾಸ್ಟಲ್ಲಿ ಹಾಕ್ತೆ, ಬಟ್ ಒಣಮೆಣ್ಸಿನ್ಕಾಯಿ ಹಾಕಬೇಕಿತ್ತು, ಅದನ್ನು ಮರ್ತೇ ಹೋಗಿದ್ದೆ. ಸರಿ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಏನಿದೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದೆ. ಬಟ್ ಆದರೆ ಗೊಜ್ಜು ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ಒಂದೊಂದು ಟೈಮ್ ಈ ಥರ ಅರೆಬರೆನಲ್ಲಿ ಹೇಗಾದರೂ ಮಾಡ್ತೀವಿ ಅಲ್ವಾ, ಆವಾಗ್ಲೂ ಒಂದೊಂದು ಟೈಮು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದೇ ಅಂದ್ಕೊಂಡೆ ಹೆಂಗಾಗಿರುತ್ತೋ ಗೊಜ್ಜು ಅಂತ ಅಂದ್ಬಿಟ್ಟು. ಬಟ್ ಫಸ್ಟು ಖುಷಿನೇ ಟಿಫನ್ ಮಾಡಿದ್ದು.
ಅವಳು ಹೇಳಿದ್ಲು ಅಮ್ಮ ಗೊಜ್ಜು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ. ಇನ್ನು ಹಾಲು ಬೇರೆ ಉಕ್ಕಿಸ್ಬಿಟ್ಟಿದೆ ಅಲ್ವಾ, ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಕಾಫಿ ಕೇಳಿದ್ರಲ್ವಾ, ಸರಿ ಅಂತ ಹೇಳಿಬಿಟ್ಟು ಕಾಫಿನ ರೆಡಿ ಮಾಡಿ ಇಬ್ಬರೂ ಅದರಲ್ಲೇ ಶೇರ್ ಮಾಡ್ಕೊಂಡ್ವಿ. ಅಂದರೆ ಬೈಟು ಕಾಫಿ ಅಂತಲೇ ಹೇಳ್ಬೋದು, ಯಾಕೆಂದರೆ 8 ಗಂಟೆ ಆಗಿಬಿಟ್ಟಿತ್ತು ಟೈಮು. ಇನ್ನೇನು ಟಿಫನ್ ಮಾಡೋ ಟೈಮು, ಕಾಫಿ ಕುಡಿದ್ಬಿಟ್ರೆ ಇನ್ನು ಟಿಫನ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಇಬ್ಬರು ಶೇರ್ ಮಾಡಿಕೊಂಡು ಕುಡಿದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿತಾ ಬಂತು ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಬ್ರೂ ಸಹ ರೆಡಿ ಆದರು. ಇನ್ನು ಟಿಫನ್ ಎಲ್ಲ ರೆಡಿ ಇತ್ತಲ್ವ, ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಖುಷಿಗೂ ಸಹ ಟಿಫನ್ ಹಾಕ್ಕೊಟ್ಟೆ. ಸೊ ಅವಳು ಏನು ಗೊತ್ತಾ ಪಾಪ, ಬೆಳಗ್ಗೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಲು. ಬಟ್ ಆದರೆ ಆ ಟೈಮ್ಗೆ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಇಬ್ಬರೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹರೆಬರೆನಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ಅವಳನ್ನ ಸಂಜೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವಳಿಗೆ ಸಮಾಧಾನ ಪಡಿಸಿ ಟಿಫನ್ ಹಾಕ್ಕೊಟ್ಟಿದ್ದಾಯಿತು. ಇನ್ನು ವೇದಾಂಶು ರೆಡಿ ಆಗಿದ್ದ, ಅವನಿಗೆ ಟಿಫನ್ ಮಾಡಿಸ್ಬೇಕಿತ್ತು. ಸೊ ಇಬ್ಬರು ಅಂದರೆ ನಮ್ಮನೆಯವ್ರ ಆಫೀಸ್ಗೆ ಹೋದ್ಮೇಲೆ, ಖುಷಿ ಸ್ಕೂಲ್ಗೆ ಹೋದ್ಮೇಲೆ ಮಾಡಿಸೋಣ ಅಂದ್ಬಿಟ್ಟು ಅವನ್ನ ಕೂರಿಸಿದ್ದೆ. ಇನ್ನು ನಮ್ಮನೆಯವರು ಪೂಜೆ ಎಲ್ಲ ಮಾಡಿ ಅವರು ಸಹ ಟಿಫನ್ ಮಾಡಿದ್ರು. ಇನ್ನು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತಲ್ಲ, ಅದೆಲ್ಲ ಮಿಷಿನ್ಗೆ ಹಾಕಿದ್ದೆ, ಆ ಕೆಲಸನೂ ಮುಗ್ದಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಹಾರಾಕಿ ಕಂಪ್ಲೀಟಾಗಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಸೊ ನನ್ನ ಕೆಲಸ ಎಲ್ಲ ಮುಗಿಯೋಷ್ಟ್ರೊಳಗಡೆ ಟೈಮ್ 9 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ಒಂದು 4:15 ಎದ್ದಿದ್ದಕ್ಕೆ ಮನೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು. ಈ ಬೆಳಗ್ಗೆ ಟೈಮ್ ಯಾವ ಥರ ಇರುತ್ತೆ ಅಂತ ಅಂದರೆ, ನಾವು ಬೇಗ ಎದ್ದಿದ್ದೀವಿ ಅಂದರೆ ನಮಗೊಂಥರ ಎನರ್ಜಿ ಇರುತ್ತೆ. ಆವಾಗ ಎಷ್ಟೇ ಕೆಲಸ ಇದ್ದರೂ ಮನೆ ಕೆಲಸಗಳು ನಾವು ಬೇಗ ಬೇಗ ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ಬೋದು. ಸೋಂಬೇರಿತನ ಅನ್ನೋದು ಬರೋದಿಲ್ಲ. ಅದೇ ನಾವೇನಾದರೂ ನಿಧಾನಕ್ಕೆ ಎದ್ದು ಕೆಲಸ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಏನೋ ನನ್ನ ಸ್ವಂತ ಒಪಿನಿಯನ್ ಹೇಳ್ತಾ ಇರೋದು, ಒಂಥರ ಸೋಂಬೇರಿ ಥರ ನಿಧಾನ ಮಾಡ್ತೀವಿ ಕೆಲಸಗಳನ್ನ. ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಇನ್ನು ಟಿಫನ್ಗೂ ವೇದಾಂಶಗೂ ಸಹ ಟಿಫನ್ ಎಲ್ಲ ಮಾಡಿಸಾಗಿತ್ತು. ಅವನು ಕೂತಿದ್ದ, ಅಂದರೆ ನಮ್ಮನೆಯವರು ಖುಷಿನ ಬಿಟ್ಟು ಬರಬೇಕಲ್ವ, ಹಾಗಾಗಿ ಅವ್ರ ಅಪ್ಪನಿಗೆ ವೆಯ್ಟ್ ಮಾಡ್ತಿದ್ದ. ಇನ್ನು ನಾನು ಸಹ ಟಿಫನ್ ಮಾಡಿಕೊಂಡೆ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಅನ್ನಲ್ವ, ಇನ್ನು ನಮ್ಮ ಆಂಟಿ ಬರ್ತೀನಿ ಅಂತ ಹೇಳಿದರು, ಅವ್ರ ಜೊತೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಅವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಟಿಫನ್ನ ಮಾಡಿಕೊಂಡೆ. ಇನ್ನು ಅವತ್ತಿನ ದಿನ ರಾಯರು ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಬಟ್ ಆದರೆ ಆಂಟಿ ಬಂದಿದ್ದು ಸ್ವಲ್ಪ ತಡ ಆಗಿದ್ದ ಕಾರಣ ರಾಯರು ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಯಾಕೆಂತಂದರೆ ಇನ್ನೇನು ವೇದಾಂಶನ ಕರ್ಕೊಂಬರೋ ಟೈಮ್ ಆಗಿತ್ತು. ಹಾಗಾಗಿ ಬರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಅಷ್ಟೇ ಹೋದ್ವಿ. ಇನ್ನು ಈ ದೇವಸ್ಥಾನ ಬಂದು ನಮ್ಮ ವೇದಾಂಶ ಸ್ಕೂಲ್ ಏನಿದೆ ಅಲ್ಲಿ ಹತ್ರನೇ ಇರೋದು. ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿ ವರ್ಷ ಗುರುಪೌರ್ಣಮಿ ದಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಜನ ಬರ್ತಾರೆ. ಸಾಯಿಬಾಬಾ ಮಂದಿರ ತುಂಬಾ ಚಿಕ್ಕದಾಗಿದೆ. ಇನ್ನು ಒಳಗಡೆ ಇರೋವಂಥ ಸಾಯಿಬಾಬಾ ಮೂರ್ತಿನೂ ಅಷ್ಟೇ ತುಂಬಾ ಪುಟ್ಟದಾಗಿದೆ. ಬಟ್ ಆದರೆ ತುಂಬ ಕಳೆಯಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ಒಂಥರ ದೇವ್ರನ್ನ ನೀಟಾಗಿ ಕಣ್ತುಂಬ ನೋಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಮಹಾಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಿದ್ರಲ್ವ, ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಬರ್ತಾ ವೇದಾಂಶನ ಕರ್ಕೊಂಡು ಬರ್ತಾ ಹಾಗೆ ಅವನಿಗೂ ಸಹ ದೇವ್ರ ದರ್ಶನನ ಮಾಡಿಸಿ, ಸೊ ಅವನಿಗೂ ಪ್ರಸಾದನ ತೊಗೊಂಡು ರಿಟರ್ನು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಗುರುಪೌರ್ಣಮಿ ದಿನದ ನನ್ನ ವ್ಲಾಗು. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.